ಹಾಯ್ ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ನಾನು ನಿಮ್ಮ ಜೊತೆ ಇದ್ದೀನಿ. ಇಟ್ ಇಸ್ ಮೀ ಅಕ್ಷು. ಸೊ ಎಷ್ಟೋ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆಯೂ ನಮಗೆ ಅಂತ ಒಂದು ದಿವಸ ಅಂದರೆ ಇಡೋಣ ಅಂತ ಹೇಳಿಬಿಟ್ಟು ಇವತ್ತು ಲಾಗ್ ಮಾಡೋಣ. ಸೊ ಫ್ರೀ ಆಗಿದ್ದೇನಲ್ಲ ಅಂತ ಅನಿಸ್ಕೊಂಡೆ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ಮಲೆನಾಡು ಸೈಡ್ ಬರಬೇಕು, ಅದು ಬೈಕಲ್ಲಿ. ಯಾಕೆ ಗೊತ್ತುಂಟಾ, ನಮ್ಮ ಈ ಮಲೆನಾಡು ಸೈಡ್ ಬಂದಿದ್ದ ತಕ್ಷಣ ನಿಮಗೆ ವೆದರ್ ಎಂಥ ಚೆಂದ ಇರ್ತದೆ ಗೊತ್ತಾ. ನೀವು ಅದನ್ನು ನೋಡಿ ಎಂಜಾಯ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸೊ ದೆನ್ ನೆಕ್ಸ್ಟು ನಾನು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಬೇಕು. ತುಂಬ ಜನ ನನಗೆ ಇನ್ಬಾಕ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮೆಸೇಜ್ಗಳನ್ನ ಹಾಕಿದ್ದೀರಾ. ಸೊ ನನಗೆ ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಏನಂತ ಹೇಳಿದ್ರೆ, ಓಕೆ, ನೇತ್ರಾವತಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳಿದ್ದೀರಾ ಕ್ವಶನ್ಸನ್ನು. ಓಕೆ, ಜೂನ್ 1ನೇ ತಾರೀಕಿಂದನೇ ನೇತ್ರಾವತಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ವೀಕ್ಲಿ 2 ಟೈಮ್ಸ್ ಇರುತ್ತೆ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. ಮಾರ್ನಿಂಗ್ ಬಂದರೆ ಈವ್ನಿಂಗ್ ನಿಮ್ಮನ್ನ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕರ್ಕೊಂಬರ್ತಾರೆ. ಸೊ ಯಾರೆಲ್ಲ ಬರಬೇಕು ಅವರು ನಾನೆಲ್ಲ ಸರ್ಚ್ ಮಾಡಿಬಿಟ್ಟು ಅಂದರೆ ಕೆಳಗಡೆ ಇಳ್ಕೊಂಡು ಹೋಗಬೇಕು. 300 ಮೆಟ್ಲು ಕಲ್ಲನ್ನು ಇಳ್ಕೊಂಡು ಹೋಗಿ ಆದಮೇಲೆ ನಮಗೆ ಸಿಗುವಂಥದ್ದೇ ಹನುಮನಗುಂಡಿ ಫಾಲ್ಸು. ಇಳ್ಕೊಂಡು ಹೋಗಬೇಕಾದ್ರೆ ಅಂತೂ ತುಂಬ ಖುಷಿಯಾಗುತ್ತೆ, ಹತ್ಕೊಂಡು ಬರಬೇಕಾದ್ರೆ ಅಷ್ಟೇ ಸುಸ್ತಾಗುತ್ತೆ. ಚೆನ್ನಾಗಿರುವಂತಹ ಪ್ಲೇಸ್ ಅದು. ಸೊ ನನಗೂ ಸಹ ತುಂಬ ಖುಷಿಯಾಯಿತು. ನೀವು ನೋಡ್ತಾ ಇರ್ಬೋದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಲ್ಲ, ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗಿ. ಅಂತೂ ಪ್ಲೇಸ್ ತುಂಬ ಇಷ್ಟ ಆಯಿತು ನನಗೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಹಾಗೆ ನೀವು ಇವಾಗ ಬರೋರು ತುಂಬ ಕೇರ್ಫುಲ್ಲಾಗಿ ಬನ್ನಿ. ಮಳೆ ಇದೆ, ಕಲ್ಗಳು ಜಾರುತ್ತೆ, ಯಾರು ಕೂಡ ನೀರಿಗೆ ಇಳಿಯೋಕ್ಕೆ ಹೋಗಬೇಡಿ. ನಮ್ಮ ಜಾಗ್ರತೆನ ನಾವು ಮೈಂಡಲ್ಲಿ ಇಟ್ಕೊಂಡು, ಸೊ ನಾವು ಅಂದರೆ ನೀರಿನ ಹತ್ರ ಎಲ್ಲ ಆಟ ಆಡೋದಾಗಿರ್ಬೋದು, ಇಳಿಯೋದಾಗಿರ್ಬೋದು ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೇನೆ. ಸೊ ಬಾಯ್.